ಮೊದಲನೇದಾಗಿ ಛಲವಾದಿ ನಾರಾಯಣ ಸ್ವಾಮಿಯವರ ಟ್ವೀಟಲ್ಲಿ ಮಾನ್ಯ ಸಹೋದರ ಪ್ರದೀಪ್ ಈಶ್ವರ್ ಅವರೇ ಅಂದಿದ್ದಾರೆ. ಮೋಸ್ಟ್ಲಿ ತಮ್ಮನಾದ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಮಸ್ಕಾರ. ಸೊ ಅವ್ರನ್ನ ನಾನು ತಮ್ಮ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದಲಿತರಿಗೆ ಒಳ್ಳೇದು ಮಾಡಬೇಕು ಅನ್ನೋದ್ರ ಅವ್ರು ಇನ್ನೂ ತಮ್ಮನೇ, ನಾನು ಅಣ್ಣ. ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದರಲ್ಲಿ ನಾನು ಅಣ್ಣ, ಅವರು ತಮ್ಮನೇ. ಏನು ಸರ್ ದಲಿತರ ಬಗ್ಗೆ ಮಾತಾಡ್ತಿದ್ದೀರಾ ಛಲವಾದಿ ನಾರಾಯಣ ಸ್ವಾಮಿ ಸರ್? AICC ಅಧ್ಯಕ್ಷರಾಗಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅವ್ರ ಬಗ್ಗೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಲ್ಲ, ಅದು ನಿಮ್ಮ ದಲಿತ ಪ್ರೀತಿನ ಸರ್? ಕರ್ನಾಟಕದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಅವರು ದಲಿತರೇ. ಅವ್ರ ಬಗ್ಗೆ ನೀವು ಬಾಯಿಗೆ ಬಂದಂಗೆ ಮಾತಾಡಿ ಕೆಲವು ಪದಗಳು ಬಳಸ್ತೀರಲ್ಲ ಸರ್, ನಿಮಗೆ ದಲಿತರ ಬಗ್ಗೆ ಪ್ರೀತಿ ಇದೆಯಾ ಸರ್? ನನ್ನ ಕ್ಷೇತ್ರದಲ್ಲಿ ಒಬ್ಬ ದಲಿತರ ಹುಡುಗ ನಿಮ್ಮ ಸಂಸದನ ಹೆಸರು ಬರೆದು ಸತ್ತೋದ್ರೆ ಆ ಹುಡುಗನ ಮಾತಾಡ್ಸೋಕ್ಕೂ ಬರಲಿಲ್ಲ ಅಲ್ವ ಸರ್? ಇದು ನಿಮ್ಮ ದಲಿತ ಪ್ರೀತಿನ ಸರ್? ಮತ್ತು ಛಲವಾದಿ ನಾರಾಯಣ ಸ್ವಾಮಿಯಣ್ಣವರು ಒಂದು ಮಾತಂತಾರೆ, ಪ್ರದೀಪ್ ಅವರೇ ನಿಮಗೆ ನಾನು ನಿಮಾನ್ಸಲ್ಲಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ. ಅಣ್ಣ ಫಸ್ಟು ನೀನು ಟ್ರೀಟ್ಮೆಂಟ್ ತೊಗೊಂಬೋಣ, ಯಾಕೆಂದರೆ ಅದರ ಅವಶ್ಯಕತೆ ನಿನಗಿದೆ. ಅಣ್ಣ ನೀನು ಒಬ್ಬನೇ ಹೋಗ್ಬೇಡಣ, 3 ಅಡಿ ಕಟ್ಔಟು ನಮ್ಮ ರವಿಕುಮಾರಣ್ಣನ್ನು ಕರ್ಕೊಂಡೋಗೋಣ, ಯತ್ನಾಳ್ ಅವ್ರನ್ನೂ ಕರ್ಕೊಂಡೋಗೋಣ. ಅವ್ರು ಬರಲ್ಲ, ನೀವು ಎತ್ತಾಕೊಂಡು ಹೋದರೆ ಬರ್ತಾರಷ್ಟೇ ಅವರು. ಸಾಧ್ಯ ಆದರೆ ಪ್ರತಾಪ್ ಸಿಂಹನೂ ಕರ್ಕೊಂಡೋಗೋಣ. ಇನ್ನು ಆರ್ ಅಶೋಕಣ್ಣಗೂ ವಿಜೇಂದ್ರ ಅವ್ರಿಗೂ ಇನ್ನು ಸದ್ಯಕ್ಕೆ ಏನಾದರೂ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಬೇಕಾಗ್ಬೋದಣ್ಣ. ನೀವೆಲ್ಲ ತೋರಿಸ್ಕೊಂಬಂದು ನೀವು ರೆಡಿ ಆದರೆ ಮತ್ತೆ ಯೋಚನೆ ಮಾಡೋಣ. ಮತ್ತು ನಿಮ್ಗೇನಾದರೂ ಇಲ್ಲಿ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಅಂದರೆ ಹೆಚ್ಚಿನ ಚಿಕಿತ್ಸೆಗೆ ನಾನು ಸ್ವಲ್ಪ CM ರಿಲೀಫ್ ಫಂಡಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬರೆಸ್ತೀನಣ್ಣ. ಅಣ್ಣ ನೀವು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ನಿಮ್ಮ ಸಂವಿಧಾನ ಪೀಠಕ್ಕೆ ನೀವು ಕೊಡೋ ಗೌರವನಣ್ಣ. ರವಿಕುಮಾರ್ ಅವರು ಒಂದು ಮಹಿಳಾ IAS ಅಧಿಕಾರಿನ ಬಾಯಿಗೆ ಬಂದಂಗೆ ಬೈದರು, ಸಾಂವಿಧಾನಿಕ ಪೀಠಕ್ಕೆ ನೀವು ಕೊಟ್ಟ ಗೌರವನಣ್ಣ. ನೀವು ನಾಯಿ ಅಂತ ಕರಿಬೋದು, ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡ್ಬೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು, ಮುಖ್ಯಮಂತ್ರಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು. ನೀವು ಮಾತಾಡಿದ್ರೆ ಸರಿ. ನಾವು ಕೋತಿಗಳನ್ನ ಕೋತಿ ಅಂದರೆ ತಪ್ಪಣ? ಕೋತಿಗಳನ್ನ ಅದು ನಾನು ನನ್ನ ಹೃದಯ ವೈಶಾಲ್ಯತೆ ನೀವು ನೋಡಿಲ್ಲ ಅಣ್ಣ. ನಾನು ಕೋತಿಯ ಮುಂದೆ ಸುಂದರವಾದ ಕೋತಿ ಅಂದಿದ್ದೀನಿ. ನೀವು ಯಾಕಣ್ಣ ಸುಂದರವಾದ ಅನ್ನೋ ಪದ ಗಮನಿಸಲಿಲ್ಲ? ನನಗೆ ಬೇಜಾರಾಗೋದು ಇಷ್ಟೇ. ಛಲವಾದಿ ನಾರಾಯಣ ಸ್ವಾಮಣ್ಣ ದಯವಿಟ್ಟು, ಮತ್ತೆ ಇನ್ನೊಂದು ಹೇಳಿದ್ದಾರೆ ನಾರಾಯಣ ಸ್ವಾಮಣ್ಣ ಟ್ವೀಟಲ್ಲಿ, ಪ್ರದೀಪ್ ಅವ್ರಿಗೆ ನಾನು LKGಯಿಂದ ಮತ್ತೆ ದಾಖಲಾತಿ ಮಾಡಿಸ್ತೀನಿ, ಒಳ್ಳೆ ಗುಣ ಕಲಿಸ್ತೀನಿ ಅಂತ. ನಾರಾಯಣ ಸ್ವಾಮಣ್ಣ ನಾನು ಈಗಾಗಲೇ ಸ್ಟೇಟ್ ಬೋರ್ಡಲ್ಲಿ ಓದ್ಕೊಂಡ್ಬಂದಿದ್ದೀನಿ, ಸ್ಟೇಟ್ ಬೋರ್ಡಲ್ಲಿ ಓದೇ ಇಷ್ಟು ಬೈತಾ ಇದ್ದೀನಿ. ನೀವು ಮತ್ತೆ ನನ್ನನ್ನು LKGಯಿಂದ CBSE ICSEಗೆ ಹಾಕಿದ್ರೆ ಜಾಸ್ತಿ ಬೈತೀನಣ್ಣ, ಆ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ. ಛಲವಾದಿ ನಾರಾಯಣ ಸ್ವಾಮಣ್ಣ ನೀವು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ನೀವು ನಿಲ್ಲಿಸಿ ನಾವು ನಿಲ್ಲಿಸ್ತೀವಿ. ನೀವು ಒಂದು ಮಾತಾಡಿದ್ರೆ ನಾವು 4 ಮಾತಾಡ್ತೀವಿ. ದಲಿತರ ಬಗ್ಗೆ ಪ್ರೀತಿ ಅಂದಿದ್ದೀರಲ್ಲಣ್ಣ, ಅಣ್ಣ ನೀವು ಎಷ್ಟು ಜನ ದಲಿತರ ಮಕ್ಕಳಿಗೆ ಸಹಾಯ ಮಾಡಿದ್ದೀರಣ್ಣ? ಒಂದು ರಿಪೋರ್ಟ್ ಕಾರ್ಡ್ ಕೊಡ್ಬೋದಣ್ಣ ನನಗೆ? ಅಣ್ಣ ರಾಜ್ಯ ದಲಿತ ಸಮುದಾಯದವ್ರಿಗೊಂದು ರಿಪೋರ್ಟ್ ಕಾರ್ಡ್ ಕೊಡ್ಬೋದಣ್ಣ ನೀವು? ಎಷ್ಟು ಜನ ದಲಿತರ ಮನೆಗಳಿಗೆ ಹೋಗಿ ಕಷ್ಟ ಕೇಳಿದ್ದೀರಣ್ಣ? ನಾನು ನನ್ನ ಕ್ಷೇತ್ರದ ದಲಿತ ಸಮುದಾಯದ ಮನೆಗಳಿಗೆ ಹೋಗಿ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಣ್ಣ. ಅಣ್ಣ ನೀವೇನಾದರೂ ಮಾತಾಡಿದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಲ್ಲ. ಆರ್ ಅಶೋಕಣ್ಣ, ಯತ್ನಾಳಣ್ಣ, ಬಡ ಬ್ರಾಹ್ಮಣರ ಬಗ್ಗೆ, ಅರ್ಚಕರ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಿದ್ದೀರಣ್ಣ? ಆರ್ ಅಶೋಕ್ ಅವರು, ಯತ್ನಾಳ್ ಸಾಹೇಬ್ರೆ ನಿಮ್ಮ ಹತ್ರನೂ 106 ಕೋಟಿ ಇದೆ ಸರ್. ಯತ್ನಾಳ್ ಸಾಹೇಬ್ರಿಗೆ ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದ್ದರೆ, ಬ್ರಾಹ್ಮಣ ಸಮುದಾಯದ ಅರ್ಚಕರ ಮಕ್ಕಳ ಭವಿಷ್ಯಕ್ಕೆ ಅವರ ಆಸ್ತಿನ ಅವ್ರು 25% ಬರ್ಕೊಟ್ರೆ ನಾನು ಮಾರನೇ ದಿನ ಬರೀತೀನಿ. ನಿಮ್ಮ ಹಿಂದೂ ಧರ್ಮನ ಮತ್ತೆ ನಾನು ಪ್ರಶ್ನೆ ಮಾಡಲ್ಲ ಸರ್. ಯತ್ನಾಳ್ ಸರ್, ನಿಮ್ಮ ಎಂಟೈರ್ ಆಸ್ತಿಯ 25%ನ ನೀವು ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಬಿಡಿ ಸರ್. ಕೊಟ್ಟಿದ್ದು ನೆಕ್ಸ್ಟ್ ಡೇ ನಾನು ಕೊಡ್ತೀನಿ ಸರ್. ಮತ್ತೆ ನನ್ನ ಜೀವನದಲ್ಲಿ ನಿಮ್ಮ ಬಗ್ಗೆ ಮಾತಾಡಲ್ಲ ಸರ್. ಯತ್ನಾಳ್ ಸಾಹೇಬರಿಗೆ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇದ್ದರೆ ಅವ್ರ ಹತ್ರ ಇರೋ ಆಸ್ತಿಯಲ್ಲಿ ಬ್ರಾಹ್ಮಣ ಸಮುದಾಯದ ಅರ್ಚಕರ ಮಕ್ಕಳಿಗೆ 25% ಕೊಡಬೇಕು. ಅವ್ರು 25 ಕೊಟ್ಟರೆ ನೆಕ್ಸ್ಟ್ ಡೇ ನಾನು ಕೊಡ್ತೀನಿ ಸರ್. ನಾನು ಮಾತು ಮೇಲೆ ನಿಲ್ತೀನಿ. ಯತ್ನಾಳ್ ಸಾಹೇಬ್ರೆ, ನಿನ್ನೆ ತುಮಕೂರಿಗೆ ಹೋಗಿ ನಮ್ಮ ಗೃಹ ಮಂತ್ರಿಗಳನ್ನ ಆಳಿಸಿದ್ರಿ. ಏನು ಯತ್ನಾಳ್ ಸರ್, ನಿಮ್ಮ ಪಕ್ಷದಲ್ಲೇ ನಿಮಗೆ ಗೌರವ ಇಲ್ಲ. ಏನು ಸರ್ ಹಂಗೆ ಬೈತೀರಾ? ಇಸ್ಲಾಂ ಸಮುದಾಯವನ್ನು ಅದೇನು ಸರ್ ಹಂಗೆ ಬೈತೀರಾ ಸರ್? ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬಂದರೆ ಯಾರು ಆಗ್ತಾರೆ ಸರ್? ಸರ್ ನನಗೆ ಅರ್ಥ ಆಗದೆ ಇರೋದು ಸರ್, ಯತ್ನಾಳ್ ಸರ್ ನಿಮ್ಮ ತಾತ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಭಾಳ ಕುತೂಹಲ ಸರ್. ಯಾಕೆಂದರೆ ನಿಮ್ಗೇನಾದರೂ ಅವ್ರು ವಿಲ್ ಬರ್ಕೊಟ್ಟಿದ್ದಾರಾ, ಮಿಸ್ಟರ್ ಯತ್ನಾಳ್, ಮೈ ಗ್ರ್ಯಾಂಡ್ ಸನ್, ಆಲ್ ಹಿಂದೂ ಧರ್ಮ ಬಿಲಾಂಗ್ಸ್ ಟು ಯು, ಮೈ ಗ್ರ್ಯಾಂಡ್ ಕಿಡ್ ಅಂತ ಏನಾದರೂ ಬರ್ಕೊಟ್ಟಿದ್ದಾರೆ ಯತ್ನಾಳ್ ಸರ್?
ದಯವಿಟ್ಟು ಅದು ತಿಳ್ಕೋಬೇಕು ಅಂತ. ಚಲವಾದಿ ನಾರಾಯಣ ಸೋಮಣ್ಣ ಅಲ್ಪ ವಿರಾಮ, ಪೂರ್ಣ ವಿರಾಮವಲ್ಲ. ಸಾಧ್ಯ ಆದರೆ ಮುಂದುವರಿಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇದು ಹಾಸನದ ಘಟನೆ ಆಯ್ತಲ್ಲ ಸರ್ ಮೊನ್ನೆದು, ಅದು ಪರಿಹಾರವನ್ನು ಹೆಚ್ಚಿಸಬೇಕು ಅಂತ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಕೊಟ್ಟಿರತಕ್ಕಂಥ ಕಡಿಮೆ ಇದೆ, 25 ಲಕ್ಷಕ್ಕೆ ಕೊಡಬೇಕು ಅನ್ನೋಂಥದ್ದು. ಆದರೆ ಸರ್ಕಾರ ಅದನ್ನು ಡಿಸೈನ್ ಮಾಡ್ತಾ ಇದೆ ಸರ್. ವಾಸ್ತವದಲ್ಲಿ ಮಿನಿಸ್ಟ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಸರ್, ಅದೇ ಹಾಸನದ ಹತ್ರ ನನ್ನ ಕ್ಷೇತ್ರದ ಐದು ಜನ ಆಕ್ಸಿಡೆಂಟಲ್ಲಿ ತೀರೋದ್ರು ಸರ್, ಮುದ್ದೇನಹಳ್ಳಿ ಕಡೆಯವರು. ಆವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದಾಗ 2 ಲಕ್ಷ ಅವ್ರು ಅನೌನ್ಸ್ ಮಾಡಿದ್ರು ಸರ್. ಮೋಸ್ಟ್ಲಿ ಅದು ಮಿನಿಸ್ಟ್ರಿಗೋ ಶಾಸಕರಿಗೋ ಅದು ಪರಿಹಾರ ಎಷ್ಟಂದರೆ ಅಷ್ಟು ಘೋಷಿಸೋ ಶಕ್ತಿ ಇದೆಯೋ ಎಲ್ಲೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಕ್ಯಾಬಿನೆಟ್ಟಲ್ಲಿ ಇಡಬೇಕು ಅಂತ. ಖಂಡಿತವಾಗೂ ಆ ಪರಿಹಾರನ ಹೆಚ್ಚಿದ್ರೆ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ. ನಾನು ಅವ್ರ ಪರವಾಗಿದ್ದೀನಿ. ಮೋಸ್ಟ್ಲಿ ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೀನಿ, ಸಾಧ್ಯ ಇದ್ದರೆ ಸ್ವಲ್ಪ ಅದು ಪರಿಹಾರನ ಹೆಚ್ಚಿಸ್ಕೊಡಿ ಸರ್ ಅಂತ ನಾನು ಕನ್ವೆ ಮಾಡ್ತೀನಿ. ಕೇರಳದಲ್ಲಿ ಅವರಿಗೆ ಹಣೆ ತುಳಿತಕ್ಕೆ ಸಾವದವರು ಕೊಟ್ಟರು, ಮೊನ್ನೆ ಇದು ಹಿಮಾಚಲ ಪ್ರದೇಶ ವಾಯನಾಡು ಕೊಟ್ಟರು. ಇದು ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಹೆಚ್ಚಿಗೆ ಇಲ್ಲ ನೀವು ಹೇಳಿದ್ದೀರಾ ಸರ್. ನಾನು ನಮ್ಮ ಪಕ್ಷದ ಸದಸ್ಯನಾಗಿ ನಾನು ನನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಖಂಡಿತವಾಗೂ ಇದನ್ನು ಹೆಚ್ಚು ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಸರ್. ನಾವು ದಿನೇ ಮಾಡ್ತಿಲ್ಲ, ಅಂಥ ಒಂದು ಘಟನೆ ಆಗಿದೆ, ಖಂಡಿತವಾಗೂ ಅದಕ್ಕೆ ಬೇಸರ ಇದೆ ಅಂತ ಕೇಳ್ತೇವೆ. ಸೊ ಇದು ಯಾರ ಸಮಸ್ಯೆ, ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ ಸರ್. ಘಟನೆ ನಡೆದೋಗಿದೆ, ಆದರೂ ಅವ್ರ ಕುಟುಂಬಗಳಿಗೆ ನೋವನ್ನು ಭರಿಸೋ ಶಕ್ತಿ ಆ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೀವಿ ಸರ್. OBC ಘಟಕದಿಂದ OBC ಇಲಾಖೆಯಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ ಸರ್, ಜಾತಿ ಗಣತಿ. ಅದರಲ್ಲಿ ಒಂದು ಕಾಲಮ್ ಇದೆ ಸರ್, ಕ್ರಿಶ್ಚಿಯನ್ ಕನ್ವರ್ಟ್ ಆದವ್ರನ್ನು ಕೂಡ ಹಿಂದೂ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಈ ಥರ ಪದ ಬಳಕೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರ್? ಇಲ್ಲ ಕನ್ವರ್ಟ್ ಆದ ಕ್ರಿಶ್ಚಿಯನ್ ಇಲ್ಲ ನೀವು ಹೇಳಿದ್ದೀರಾ ಸರ್. ಎಕ್ಸಾಕ್ಟ್ಲಿ ನಾನು ಅದ್ರ ಬಗ್ಗೆ ನನಗೆ ಮಾಹಿತಿ ಕೊರತೆ ಇದೆ. ನಾನು ಎಕ್ಸಾಕ್ಟಾಗಿ ಆ ರಿಪೋರ್ಟ್ ಓದಿಲ್ಲ ಸರ್. ಮೋಸ್ಟ್ಲಿ ಖಂಡಿತವಾಗೂ ಇವತ್ತು ನಾಳೆ ಆ ರಿಪೋರ್ಟ್ನ ಓದಿ ಅದು ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂತ ಕಾರಣ ತಿಳ್ಕೊಂಡು ನಾನು ಸ್ಪಷ್ಟವಾಗಿ ನಾಳೆ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡ್ತೀನಿ. ಒಂದು ವೇಳೆ ಕನ್ವರ್ಟ್ ಆದವ್ರನ್ನ ಕನ್ವರ್ಟ್ ಆಗಿರೋ ಇದರಲ್ಲೇ ಗುರುತಿಸ್ಬೇಕಲ್ವ ಸರ್? ಅಂದರೆ ಸರ್ ಕೆಲವೆಲ್ಲ ಏನಾಗುತ್ತೆ ಅಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್, ಕೆಲವರು ಕ್ರಿಶ್ಚಿಯನ್ ಅಂತ ಚರ್ಚಿಗೆ ಬರ್ತಿರ್ತಾರೆ, ನಾವು ಅವ್ರನ್ನ ಕ್ರಿಶ್ಚಿಯನ್ ಅಂದ್ಕೊಂಡೇ ಇರ್ತೀವಿ. ಆದರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡಿದಾಗ ಅವ್ರು ಮತ್ಯಾವುದೋ ಸಮುದಾಯಕ್ಕೆ ಸೇರಿರ್ತಾರೆ. ಈಗ ನೀವು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ, ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಅಂತ ಡಿನೇ ಮಾಡೋ ರೈಟ್ಸು ನಮ್ಗೆ ಯಾರಿಗೂ ಇಲ್ಲ. ಮೋಸ್ಟ್ಲಿ ಇದಕ್ಕೆ ಲಾಜಿಕಲ್ ಸೊಲ್ಯೂಷನ್ ಹೆಂಗೆ ಕಂಡುಹಿಡಿಬೋದು ಏನು? ಈಗ ಕನ್ವರ್ಟ್ ಆಗಬೇಡಿ ಅಂತ BJP ಅವರೇ ಹೇಳ್ತಾ ಇದ್ದಾರೆ, ಕನ್ವರ್ಟ್ ಆಗಬಾರ್ದು ಅಂತ ಎಲ್ರದ್ದು ವಾದ. ಮತ್ತು ನಾವು ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಮೋಸ್ಟ್ಲಿ ಇದನ್ನು ಟೆಕ್ನಿಕಲಿ ಲಿಮಿಟೇಷನ್ಸ್ ಹಾಕೋದು ಕಷ್ಟ. ಬಟ್ ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಾನು ಖಂಡಿತವಾಗೂ ರಿಪ್ಲೈ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪಹಲ್ಗಾಮ್ ದಾಳಿ ಆದ ಮ್ಯಾಚ್ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ ಬರ್ತದೆ. ಯಾಕಂದರೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿ ದ್ವಿಪಕ್ಷೀಯ ಮ್ಯಾಚ್ಗಳನ್ನು ನಾವು ರದ್ದು ಮಾಡಿದ್ದೇವೆ, ಯಾವುದೇ ಇಂಡಿವಿಜುವಲ್ ಮ್ಯಾಚ್ಗಳು ಮಾಡ್ತಿಲ್ಲ. ಆದರೆ ಒಂದು ಟೂರ್ನಿ ಅಂತ ಬಂದಾಗ ಆಡ್ತಾ ಇರೋದು ಎಷ್ಟು ಮಂದಿಗೆ ಸರಿ ಅನ್ನೋದು ಸರ್. ಈಗ ಇಲ್ಲಿ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು, ಯತ್ನಾಳ್ ಅವರು ಬಾಯಿ ಬಡ್ಕೊತಾರಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ. ಇದೇ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇದೆ. ಇವ್ರಿಗೆ ಯೋಗ್ಯತೆ ಇದ್ದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕ್ಯಾನ್ಸಲ್ ಮಾಡ್ಸಕ್ಕೆ ಹೇಳಿ, ನಾವು ಖಂಡಿತವಾಗೂ ಒಪ್ತೀವಿ ಸರ್. ಇವ್ರದ್ದು ಒಳಗೊಂದು ಸ್ಟ್ಯಾಂಡು ಹೊರಗೊಂದು ಸ್ಟ್ಯಾಂಡು. ಡಿಸೆಂಬರ್ 25ನೇ ತಾರೀಕು ಆವತ್ತು ನವಾಜ್ ಶರೀಫ್ ಅವ್ರ ಮನೆಗೆ ಈ ದೇಶದ ಪ್ರಧಾನಿಗಳು ಹೋಗ್ತಾರೆ. ಅವಾಗ ಏನಾದರೂ ಮಾತಾಡಿದ್ರೆ ಬಾಂಧವ್ಯ ವೃದ್ಧಿ ಅಂತಾರೆ. ಇವರು ಪಾಕಿಸ್ತಾನ್ ಅಂತ ಬೈತಾರೆ. ಯಾಕೆ ಇಂಡಿಯಾ ಜೊತೆ ಈಗ ಪಾಕಿಸ್ತಾನ ಮ್ಯಾಚ್ ಆಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡಿದ್ರೆ ಆಗುತ್ತೆ ತಾನೆ ಸರ್? ನಮಗೇನಾದರೂ ಪವರ್ ಇದ್ದಿದ್ರೆ ದೇವರಾಣಿ ಕ್ಯಾನ್ಸಲ್ ಮಾಡ್ತಿದ್ವಿ. ಈಗಲೂ BJP ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ, ಕೇಂದ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಪಹಲ್ಗಾಮಲ್ಲಿ ತೀರೋಗಿದಾರಲ್ಲ ಅವ್ರ ಕುಟುಂಬದ ಬಗ್ಗೆ ನಿಮಗೆ ಗೌರವ ಇದ್ದರೆ, ಪುಲ್ವಾಮಾದಲ್ಲಿ ತೀರೋಗಿರೋರ ಕುಟುಂಬದ ಬಗ್ಗೆ ಗೌರವ ಇದ್ದರೆ, ಸಾವಿರಾರು ಜನ ಸೈನಿಕರು ಪಾಕಿಸ್ತಾನವರ ಗುಂಡಿ ದಾಳಿಗೆ ತುತ್ತಾಗಿದಾರಲ್ಲ ಅವ್ರ ಬಗ್ಗೆ ನಿಮಗೆ ಗೌರವ ಇದ್ದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕ್ಯಾನ್ಸಲ್ ಮಾಡಿ. ಮಾಡಲ್ಲ ಇವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಯಾಕೆಂದರೆ ಅಲ್ಲಿ ಅಮಿತ್ ಶಾ ಅವ್ರ ಮಗ ಇದ್ದಾರಲ್ಲ ಫೆಡರೇಷನಲ್ಲಿ, ಅವರೆಲ್ಲ ಮಾಡ್ಸೋಕ್ಕೆ ಹೇಳ್ಬಿಡ್ತಾರೆ. ಸುಮ್ಮನೆ ನಮ್ಮ ಸ್ಟೇಟ್ BJP ಲೀಡರ್ಸು ಬಾಯಿ ಬಡ್ಕೊತಾರೆ ಪಾಕಿಸ್ತಾನ್ ಅಂತ. ವಾಟ್ ನಾನ್ ಸೆನ್ಸ್ ಸರ್ ಇದು? ಮಾನ ಮರ್ಯಾದೆ ಇಲ್ಲ ನಮ್ಮ ಸ್ಟೇಟ್ BJP ಲೀಡರ್ಸ್ಗೆ. ಏನು ಯತ್ನಾಳವ್ರೆ, ಏನೆನ್ನೆ ತುಮಕೂರಲ್ಲೂ ಮದ್ದೂರಲ್ಲಿ ಸಿಕ್ಕಾಪಟ್ಟೆ ಭರತನಾಟ್ಯ ಮಾಡ್ತಿದ್ರಲ್ವಾ? ಪಾಕಿಸ್ತಾನ ಅಂತ ಕ್ಯಾನ್ಸಲ್ ಮಾಡಿಸಿ ನಿಮಗೆ ದಮ್ಮಿದ್ರೆ. ಈಗ ಇವರೆಲ್ಲ ಅಸಮರ್ಥ ಲೀಡರ್ಸ್ ಸರ್. ಐ ಓಪನ್ಲಿ ಚಾಲೆಂಜ್ ಸರ್. ಅಷ್ಟು ದುಃಖದಿಂದ ಇದ್ದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾವ ಮುಖ ಇಟ್ಕೊಂಡು ನೋಡ್ತೀರಾ ಸರ್ ಇವತ್ತು? ಸರ್ ನಾನಂತೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಲ್ಲ. ಯಾಕೆಂದರೆ ನಮಗೆ ನೋವಿದೆ. ಎಸ್, ಇದು BCCI ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಲ್ಲ ಸರ್. ಸರ್ ಈಗ ಅಲ್ಲಿ ಅಮಿತ್ ಶಾ ಅವ್ರ ಮಗ ಜೇಶ ಇದ್ದಾರಲ್ಲ, ಎಷ್ಟೊತ್ತು ಸರ್ ಒಂದು ಫೋನ್ ಕಾಲಲ್ಲಿ ಅವರೆಲ್ಲ ಹೇಳಲ್ಲ ಸರ್. ಅವ್ರದ್ದು ಬಿಸ್ನೆಸ್ಸೇ ಮುಖ್ಯ, ದುಡ್ಡೇ ಮುಖ್ಯ. ಅವ್ರಿಗೆ ದೇಶ ಪ್ರೇಮ, ದೇಶಾಭಿಮಾನ, ಸುಮ್ಮನೆ ಎಲ್ಲೋ ಸ್ಪೀಚ್ಗಳಲ್ಲಿ ಮಾತಾಡ್ತಾರೆ ಸರ್. ಇವ್ರು ವಾರದಿಂದ ಏನು ಸರ್ ಮದ್ದೂರಲ್ಲ ನಮ್ಮ ಅಶೋಕ್ ಅಣ್ಣ
ಪಾಕಿಸ್ತಾನ ಬೈದಿದ್ದೇನು, ನಮ್ಮ ವಿಜೇಂದ್ರನ ಬೈದಿದ್ದೇನು, ಸಿ ಟಿ ರವಿ ಅವ್ರ ಆಕ್ರೋಶ. ಸರ್ ಪಾಕಿಸ್ತಾನವರೇ ಬಂದು ಮ್ಯಾಚ್ ಆಡ್ತಿದ್ದಾರೆ, ಎತ್ಕೊಂಡೋಗಿ ಸರ್, ಅದೇನೋ ತೆಗಿತೀನಿ ಅಂದ್ರಲ್ಲ, ಎತ್ಕೊಂಡೋಗಿ ಸರ್, ನಿಮಗೆ ದಮ್ಮಿದ್ರೆ ತೆಗಿ ಹೋಗಿ ಸರ್ ನೋಡೋಣ.